ಹೊಸದೆಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ರಾಷ್ಟ್ರೀಯ ಶಿಕ್ಷಣ ನೀತಿಗೆ ರಾಜಮಾತೆಯ ತಕರಾರು. ಇವತ್ತಿಗೆ ಹೆಚ್ಚು ಕಮ್ಮಿ 4.5 ವರ್ಷಗಳ ಹಿಂದೆ ಅಂದ್ರೆ 2020 ಆಗಸ್ಟ್ನಿಂದಲೇ ಅನುಷ್ಠಾನಗೊಂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಕುರಿತಂತೆ ಇದುವರೆಗೂ ಚಕಾರ ಶಬ್ದ ಎತ್ತದೇ ಇದ್ದ ಕಾಂಗ್ರೆಸ್ ಪಕ್ಷದ ರಾಜಮಾತೆ ಸೋನಿಯಾ ಗಾಂಧಿ ಅವರು ಇದ್ದಕ್ಕಿದ್ದಂತೆ ಸುಪ್ತಾವಸ್ಥೆಯಿಂದ ಎಚ್ಚರಗೊಂಡಂತೆ ಇವತ್ತು ದಿನಪತ್ರಿಕೆಗಳಲ್ಲಿ ಅವರ ಆಕ್ಷೇಪಣಾ ಹೇಳಿಕೆ ಪ್ರಕಟವಾಗಿದೆ. ಅದೇನೋ ಇಷ್ಟು ದಿವಸ ಶಿಕ್ಷಣ ನೀತಿ ಇರಲೇ ಇಲ್ವೇನೋ ದೇಶದಲ್ಲಿ ಕಳೆದ 4.5 ವರ್ಷಗಳಿಂದ, ಇದ್ದಕ್ಕಿದ್ದಂತೆ ನಿನ್ನೆ ಮೊನ್ನೆ ಏನೋ ಸುಗ್ರೀವಾಜ್ಞೆ ಮೂಲಕ ಜಾರಿ ಆಯ್ತು ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದಾರೆ. ಅದು ಕೂಡ ಯಾರೋ ಬರೆದು ಕೊಟ್ಟ, ಅವರ ಆಸ್ಥಾನದಲ್ಲಿರೋ ರಾಜಪ್ರಮುಖರು, ಸಲಹೆಗಾರರು ಅಥವಾ ವಿದೂಷಕರುಗಳು ಬರೆದು ಕೊಟ್ಟ ಒಂದು ಲಿಖಿತ ಹೇಳಿಕೆ ಗಿಳಿಪಾಠ ಒಪ್ಪಿಸಿದಂತಿದೆ ಯಥಾ ಪ್ರಕಾರ. ಯಾಕಂದ್ರೆ ಸುಮಾರು 25 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಯಜಮಾನಿಕೆಯನ್ನು ನಿರ್ವಹಿಸ್ತಾ ಬಂದಿರೋ ಸೋನಿಯಾ ಗಾಂಧಿ ಅವರು ಯಾವತ್ತೂ ಕೂಡ ಸ್ವಯಂ ಪ್ರೇರಿತವಾಗಿ ಯಾವುದೇ ಲಿಖಿತ ಟಿಪ್ಪಣಿ ಇಲ್ಲದೆ ಭಾಷಣ ಮಾಡಿದ್ದನ್ನ ಸಂಸತ್ತಿನ ಒಳಗಾಗ್ಲಿ ಹೊರಗಾಗ್ಲಿ ಯಾರು ನೋಡೇ ಇಲ್ಲ. ಇದು ಕೂಡ ಅದೇ ರೀತಿ ಒಂದು ಹೇಳಿಕೆ. ಅವ್ರ ಪ್ರಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ರಾಷ್ಟ್ರದ ಬಡವರ ಮಕ್ಕಳಿಗೆ ಅನ್ಯಾಯವಾಗ್ತಾ ಇದೆ ಅಂತೆ. ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳ ಮಕ್ಕಳಿಗೆ ಘೋರ ಅನಾಹುತ ಆಗ್ತಾ ಇದೆ ಅಂತೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಸರ್ಕಾರದ ಪ್ರೋತ್ಸಾಹ ಕಮ್ಮಿ ಆಗ್ಬಿಟ್ಟಿದೆ ಅಂತೆ. ಇದು ಖಾಸಗೀಕರಣಕ್ಕೆ ರಹದಾರಿ ತೆರೆದಂತಾಗಿದೆ ಅಂತೆ, ಇತ್ಯಾದಿ ಇತ್ಯಾದಿ ಹೇಳಿಕೆಗಳು. ಈಗಾಗಲೇ ಚರ್ವಿತ ಚರ್ವಣ ಅನ್ನೋ ರೀತಿಯಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸಿನಿಕತನದಿಂದ ಮತ್ತು ಪೂರ್ವಾಗ್ರಹ ಪೀಡಿತರಾಗಿ ಯಾರ್ಯಾರು ಟೀಕಿಸ್ತಾ ಬಂದಿದ್ದಾರೋ ಅವರ ಸಂಗ್ರಹಿತ ಅಭಿಪ್ರಾಯಗಳ ಒಂದು ಗಿಳಿಪಾಠ ಒಪ್ಪಿಸಿದಂತಿದೆ ಸೋನಿಯಾ ಗಾಂಧಿ ಅವರಿಗೆ. ಆಫ್ಟರ್ ಆಲ್ ಅವ್ರ ಮಕ್ಕಳಿಗೇನು ರಾಷ್ಟ್ರೀಯ ಶಿಕ್ಷಣ ನೀತಿ ಅವ್ರ ಕುಟುಂಬವೇ ರೂಪಿಸಿದ, ಅವ್ರ ಕುಟುಂಬದ ಸರ್ಕಾರವೇ ರೂಪಿಸಿದ ನೀತಿಯಲ್ಲೇ ಅವ್ರ ಮಕ್ಕಳು ಓದಿರಬಹುದು. ಅವ್ರಿಗೇನು ಮೆರಿಟ್ ಕೋಟಾಗೋಸ್ಕರ ಸ್ಪರ್ಧೆ ಮಾಡಬೇಕಾಗಿರಲಿಲ್ಲ. ಅವ್ರ ಮಕ್ಕಳಿಗೆ ಯಾವ ಶಿಕ್ಷಣ ನೀತಿ ಏನಾಯ್ತು, ಉದ್ಯೋಗಕ್ಕೋಸ್ಕರ ಇಂಥದ್ದೇ ಡಿಗ್ರಿ ಪಡಿಬೇಕು ಅಂತ ಏನಿರಲಿಲ್ಲ. ಅವ್ರು ಯಾವುದೇ ಸರ್ಕಾರಿ ನೌಕರಿಗೂ ಹಂಬಲಿಸ್ಬೇಕಾಗಿರ್ಲಿಲ್ಲ, ಖಾಸಗಿ ಕಾರ್ಪೊರೇಟ್ ವಲಯದಲ್ಲೂ ಕೂಡ ಕೆಲಸ ಮಾಡ್ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅವ್ರ ಮಕ್ಕಳು ಇಬ್ರು ಅವ್ರು ಏನೇ ಇದ್ರು ಕೂಡ ಅವರ ಶೈಕ್ಷಣಿಕ ಹಿನ್ನೆಲೆ ಏನೇ ಇರಲಿ, ಅವ್ರಿಗೆ ಎಷ್ಟೇ ಮಾರ್ಕ್ಸ್ ಬಂದಿರಲಿ, ಅವ್ರು ಈ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಕ್ಕೋಸ್ಕರವೇ ಈ ಭೂಮಿಗಿಳಿದವ್ರ ಥರ ಅವ್ರು ತಮ್ಮ ಮಕ್ಕಳನ್ನ ಪೋಷಿಸ್ತಾ ಬಂದಾರೆ. ಅದು ಅವ್ರು ತಪ್ಪಿಲ್ಲ, ಅದು ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿನೇ ಆಗಿದೆ. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಹುಮುಖ್ಯ ಉದ್ದೇಶವೇ ಇದುವರೆಗೂ ಖಾಸಗಿ ವಲಯದ ಪಾಲಾಗಿದ್ದ, ಖಾಸಗಿ ಶಿಕ್ಷಣ ಸಂಸ್ಥೆಗಳ ವ್ಯಾಪಾರಿ ಚಟುವಟಿಕೆಗೆ ದಾರಿಯಾಗಿದ್ದ ಪೂರ್ವ ಪ್ರಾಥಮಿಕ ಶಿಕ್ಷಣದ ಜವಾಬ್ದಾರಿಯನ್ನ ಇದೇ ಮೊದಲ ಬಾರಿಗೆ ಸರ್ಕಾರವೇ ವಹಿಸಿಕೊಳ್ಳೋ ಒಂದು ಒಂದು ಕಡ್ಡಾಯ ವ್ಯವಸ್ಥೆಯನ್ನು ಜಾರಿಗೆ ತರ್ತಾ ಇದೆ ಈ ನೂತನ ಶಿಕ್ಷಣ ನೀತಿ. ಅಂದ್ರೆ ನರ್ಸರಿ, LKG, UKG ಶಿಕ್ಷಣವನ್ನ ಕೇವಲ ಖಾಸಗಿ ಕಾನ್ವೆಂಟ್ಗಳಿಗೆ ಅಥವಾ ಕಾನ್ವೆಂಟ್ ಹೆಸರಲ್ಲಿ ನಡೀತಾ ಇದ್ದ ವ್ಯಾಪಾರಿ ಮಳಿಗೆಗಳ ಬದಲು ಸರ್ಕಾರವೇ ವಹಿಸ್ಕೊಳ್ಬೇಕಾದ ಒಂದು ಒಂದು ಹೊಸ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ್ರು. ಅದಷ್ಟೇ ಅಲ್ಲ, ಪ್ರತಿ ಹಂತದಲ್ಲೂ ಕೂಡ ಕೌಶಲ್ಯ ಆಧಾರಿತ ಕಲಿಕೆ, ಕೌಶಲ್ಯ ಆಧಾರಿತ ಬೋಧನೆ ಮತ್ತು ಕಲಿಕಾ ಚಟುವಟಿಕೆಯನ್ನ ಕಡ್ಡಾಯಗೊಳಿಸಲಾಗಿತ್ತು. ಇನ್ನು ಉನ್ನತ ಶಿಕ್ಷಣದಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಅದು ಅಂತಾರಾಷ್ಟ್ರೀಯ ಮಾದರಿಯನ್ನ ಅಳವಡಿಸಿಕೊಂಡಿತ್ತು. ಯಾವ ರೀತಿ ಅಮೆರಿಕ, ಯುರೋಪಿನ ಇತರ ರಾಷ್ಟ್ರಗಳಲ್ಲಿ 4 ವರ್ಷದ ಪದವಿ ತರಗತಿಗಳಿದಾವೋ ಅದೇ ರೀತಿ 4 ವರ್ಷಗಳ ಪದವಿ ಕೋರ್ಸ್ ಅನ್ನು ಅಳವಡಿಸಿಕೊಂಡಿತ್ತು. ಅದು ಕೂಡ ವಿಶೇಷವಾದ ಆರ್ಥಿಕ ಬಿಕ್ಕಟ್ಟು ಅಥವಾ ಕೌಟುಂಬಿಕ ಸಂಕಷ್ಟಗಳಿರೋ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಕೂಡ ಮಧ್ಯದಲ್ಲಿ ಅನಿವಾರ್ಯವಾಗಿ ಕೋರ್ಸ್ ಅನ್ನು ತೊರೆಯಬೇಕಾಗಿ ಬಂದ್ರೆ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ವ್ಯವಸ್ಥೆ ಇತ್ತು. ಮೊದಲ 2 ಸೆಮಿಸ್ಟರ್ ಮುಗಿಸಿ ಬಿಡಬೇಕಾಗಿ ಓದನ್ನ ನಿಲ್ಲಿಸ್ಬೇಕಾಗಿ ಬಂದವ್ರಿಗೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಮತ್ತೆ ಯಾವತ್ತಾದ್ರೂ ಒಂದಿನ ಆತನಿಗೆ ಅನುಕೂಲ ಆದಾಗ ಯಾವುದೇ ವಯೋಮಾನದಲ್ಲಾದ್ರೂ ಮತ್ತೆ ವಾಪಸ್ ಬಂದು ಎಲ್ಲಿ ಶಿಕ್ಷಣವನ್ನು ನಿಲ್ಲಿಸಿದ್ರು ಅಲ್ಲಿಂದ ಮುಂದುವರಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿದ್ರು. ಅದಷ್ಟೇ ಅಲ್ಲ, ಅದು ಹೆಣ್ಮಕ್ಳಿಗೆ ವಿಶೇಷವಾಗಿ ಮದುವೆ ಇತ್ಯಾದಿ ಕಾರಣಗಳಿಂದಾಗಿ ಮಧ್ಯದಲ್ಲೇ ಪದವಿ ಶಿಕ್ಷಣ ನಿಲ್ಲಿಸ್ಬೇಕಾಗಿ ಬಂದವ್ರಿಗೆ ಅಲ್ಲೂ ಕೂಡ ಮಲ್ಟಿಪಲ್ ಎಂಟ್ರಿ ಎಕ್ಸಿಟ್ ವ್ಯವಸ್ಥೆಯಿಂದಾಗಿ ಯಾವತ್ ಬೇಕಾದ್ರೂ ಮತ್ತೆ ತಮ್ಮ ಕಲಿಕೆಯನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅದಷ್ಟೇ ಅಲ್ಲ, ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಮಲ್ಟಿ ಡಿಸಿಪ್ಲಿನರಿ ಚಾಯ್ಸ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ಸ್. ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಇತಿಹಾಸವನ್ನು ಆರಿಸ್ಕೊಳ್ಬೇಕಾಗಿತ್ತು, ಒಬ್ಬ BA ವಿದ್ಯಾರ್ಥಿ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಬಯಾಲಜಿ ಯಾವುದಾದ್ರೂ ಒಂದು ವಿಜ್ಞಾನದ ವಿಷಯವನ್ನು ಆರಿಸ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಅದೇ ರೀತಿ ಒಬ್ಬ ಕಾಮರ್ಸ್ ವಿದ್ಯಾರ್ಥಿ ಭಾಷಾಶಾಸ್ತ್ರವನ್ನ ಒಂದು ಐಚ್ಛಿಕ ವಿಷಯವನ್ನಾಗಿ
ಕಲಿಯೋದು ಕಡ್ಡಾಯಗೊಳಿಸಲಾಗಿತ್ತು. ಅಂದ್ರೆ ಒಂದು ಹೋಲಿಸ್ಟಿಕ್, ಒಂದು ಸರ್ವಾಂಗೀಣ ಕಲಿಕೆ, ಜ್ಞಾನಾರ್ಜನೆ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಾಗಿತ್ತು. ಅದ್ಯಾವುದೂ ಇವ್ರ ಗಮನಕ್ಕೆ ಬಂದಿಲ್ಲ ಅಂತ ಕಾಣುತ್ತೆ. ಯಾರಾದ್ರೂ ಅವರೇ ಸ್ವತಃ ಇಷ್ಟು ವರ್ಷಗಳ ಕಾಲ ಹಲವಾರು ಅವಧಿಗೆ ಪಾರ್ಲಿಮೆಂಟ್ ಸದಸ್ಯ ಆಗಿದ್ರು. ಇದುವರೆಗೂ ಲೋಕಸಭೆಗೆ ಆರಿಸಿ ಬರ್ತಾ ಇದ್ರು. ಕಳೆದ ಚುನಾವಣೆ ನಂತರ ರಾಜ್ಯಸಭೆಗೆ ಬಂದು ಕೂತ್ಕೊಂಡು ವಿರಾಜಮಾನರಾಗಿದ್ದಾರೆ. ರಾಜ್ಯಸಭೆಯಲ್ಲೂ ಅಷ್ಟೇ ಅವರ ಹಿರಿತನಕ್ಕೆ ಅನುಗುಣವಾಗಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪಕ್ಕದ ಸೀಟನ್ನೇ ಕೊಟ್ಟಿದ್ರು ಕೂಡ ಒಂದೇ ಒಂದ್ಸಾರಿ ಬಾಯಿ ಬಿಟ್ಟ ಒಂದು ಉದಾಹರಣೆ ಇಲ್ವೇ ಇಲ್ಲ. ಈಗಾಗಲೇ ರಾಜ್ಯಸಭೆಗೆ ಬಂದವರಾಗಲೇ 1.5 ವರ್ಷ ಆಗ್ತಾ ಬಂತು. ಇದೇ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಒಮ್ಮೆ ಆದ್ರೂ ಅವ್ರು ಎದ್ದು ನಿಂತು ಒಂದು ತಕರಾರು ಎತ್ತಿದ್ದನ್ನು ನಾವು ಕೇಳಿಸ್ಕೊಂಡಿಲ್ಲ. ಅದು ಯಾವ ರೀತಿಯ ಶೈಕ್ಷಣಿಕ ವಿಶ್ಲೇಷಣೆಗೆ ತೊಡಗಿಕೊಂಡಿದ್ದವರು, ಯಾವ ಮಾನದಂಡವನ್ನ ಬಳಸಿ ನೂತನ ಶಿಕ್ಷಣ ನೀತಿಯ ವಿಶ್ಲೇಷಣೆಯಲ್ಲಿ ತೊಡಗಿಕೊಂಡಿದ್ದಾರೋ ಅರ್ಥವಾಗ್ತಾ ಇಲ್ಲ. ಅಂದಹಾಗೆ ತಮ್ಮದೇ ಪಕ್ಷದ ಆಡಳಿತವಿರೋ ಕರ್ನಾಟಕ ರಾಜ್ಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅದನ್ನು ವೈಯಕ್ತಿಕ ಪ್ರತಿಷ್ಠೆಯ ಒಂದು ವಸ್ತುವನ್ನಾಗಿಸ್ಕೊಂಡ್ಬಿಟ್ಟು 2023ರಲ್ಲಿ ಅಧಿಕಾರಕ್ಕೆ ಬಂದಾಕ್ಷಣವೇ ಮಾಡಿದ ಮೊದಲನೇ ಘೋಷಣೆ, ಅದು ಬಜೆಟ್ ಭಾಷಣದಲ್ಲಿ ಮಾಡಿದ ಘೋಷಣೆ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಿರಸ್ಕರಿಸ್ತೇವೆ, ನಮ್ಮದೇ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸ್ತೇವೆ ಅಂತೆಲ್ಲ ಹೇಳಿದ್ರು. ನಮ್ಮ ಕರ್ನಾಟಕ ರಾಜ್ಯದ ಶಿಕ್ಷಣ ನೀತಿಯನ್ನು ರೂಪಿಸ್ಲಿಕ್ಕೆ ನೆರೆಯ ಮಹಾರಾಷ್ಟ್ರ ರಾಜ್ಯದ ಒಬ್ಬ ಪಂಡಿತರನ್ನು ಕರ್ಕೊಂಡ್ ಬಂದ್ಬಿಟ್ಟು ಆ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವ್ರು ಇದುವರೆಗೂ ಯಾವ ಶಿಕ್ಷಣ ನೀತಿಯನ್ನು ಸರ್ಕಾರಕ್ಕೆ ಒಪ್ಪಿಸ್ಲಿಕ್ಕೆ ಸಾಧ್ಯವಾಗಿಲ್ಲ. ಇವತ್ತು ಕರ್ನಾಟಕದ ಮಕ್ಕಳು, ಕಾಂಗ್ರೆಸ್ ಆಡಳಿತವರು ಕರ್ನಾಟಕದ ಮಕ್ಕಳಿಗೆ ತ್ರಿಶಂಕು ಶಿಕ್ಷಣ ನೀತಿಯ ಗ್ಯಾರಂಟಿ ಸಿಕ್ಕಿದೆ. ಇತ್ತ ರಾಷ್ಟ್ರೀಯ ಶಿಕ್ಷಣ ನೀತಿಯೂ ಇಲ್ಲ, ಇತ್ತ ರಾಜ್ಯ ಮಟ್ಟದ ಶಿಕ್ಷಣ ನೀತಿಯೂ ಇಲ್ಲ. ಈ ರೀತಿ ಈಗಾಗಲೇ 3ನೇ ವರ್ಷದ ಪದವಿ ತರಗತಿಯಲ್ಲಿರೋ ವಿದ್ಯಾರ್ಥಿಗಳ ಭವಿಷ್ಯವೇ ಅನಿಶ್ಚಿತತೆ, ಅಭದ್ರತೆ ಸಾಗಿದೆ. ಇದು ಅವ್ರಿಗೆ ಗೊತ್ತಿಲ್ವಾ? ರಾಜಮಾತೆಗೆ ಇದು ಗೊತ್ತಾಗಬೇಕಾಗಿತ್ತು. ತನ್ನದೇ ಆಡಳಿತ ಇರೋ ರಾಜ್ಯದ ಸರ್ಕಾರಗಳು ಯಾವ ಅವ್ಯವಸ್ಥೆ, ಒಂದು ಅತಂತ್ರ ಸ್ಥಿತಿಯನ್ನು ನಿರ್ಮಾಣ ಮಾಡಿವೆ ಅಂತ ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಆದ್ರೂ ಕೂಡ ಅವ್ರಿಗೆ ಅದು ಬೇಕಾಗಿಲ್ಲ. ಯಾರೋ ಒಬ್ರು ಹೇಳಿದ್ರು, ಇದು ರಾಷ್ಟ್ರೀಯ ಶಿಕ್ಷಣ ನೀತಿ ಮೋದಿ ಪ್ರಧಾನಮಂತ್ರಿ ಆಗಿರೋ ರಾಷ್ಟ್ರೀಯ ಸರ್ಕಾರ ರೂಪಿಸಿರೋ ನೀತಿ, ಅದಕ್ಕೆ ಬೇಡ. ಯಾಕಂದ್ರೆ ಮೋದಿ ಏನ್ ಮಾಡಿದ್ರು ಕೂಡ ಅದು ಅಪಥ್ಯ ಅವ್ರಿಗೆ. ಈ ಖಾಸಗೀಕರಣದ ಬಗ್ಗೆ ಹೇಳೋದಾದ್ರೆ, ಅವ್ರದೇ ಪಕ್ಷದ ಹಿರಿಯ ನಾಯಕ, ಹಾರ್ವರ್ಡ್ ವಿದ್ವಾಂಸ ಪಿ ಚಿದಂಬರಂ ಅವರು ಹಿಂದೆ ಕಾಂಗ್ರೆಸ್ ಬೆಂಬಲಿತ ದೇವೇಗೌಡರ ಯುನೈಟೆಡ್ ಫ್ರಂಟ್ ಸರ್ಕಾರದಲ್ಲಿ ಅವರು ಹಣಕಾಸು ಸಚಿವರಾಗಿದ್ರು. ಆ ಅವಧಿಯಲ್ಲಿ ಅವರು ತಾತ್ಕಾಲಿಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗ್ಬಿಟ್ಟು ತಮಿಳು ಮಾನಿನ ಕಾಂಗ್ರೆಸ್ ಅನ್ನು ಮೂಪ್ನಾರ್ ಕಾಂಗ್ರೆಸ್ ಅಂತ ಕರಿತಾ ಇದ್ರು. ಆ ಮೂಪ್ನಾರ್ ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಅರ್ಥ ಸಚಿವರಾಗಿದ್ರು. ಅವರು ಮಂಡಿಸಿದ ಬಜೆಟ್ 1996-97ರಲ್ಲಿ ಮಂಡಿಸಿದ ಬಜೆಟ್ ಅನ್ನ ಖಾಸಗಿ ಕಾರ್ಪೊರೇಟ್ ವಲಯ ಮ್ಯಾಜಿಕ್ ಬಜೆಟ್ ಅಂತ ವರ್ಣಿಸಿತ್ತು. ಅವರ ಮ್ಯಾಜಿಕ್ ಬಜೆಟ್ ಪ್ರಕಾರ ಉನ್ನತ ಶಿಕ್ಷಣ ಅನ್ನೋದು ಜೀವನಾವಶ್ಯಕ ವಸ್ತು ಅಲ್ವೇ ಅಲ್ವಂತೆ. ಅವರು ಸ್ಪಷ್ಟವಾಗಿ ಹೇಳಿದ್ರು, ಡೈರಿ ಹಾಲು, ಸಿಟಿ ಬಸ್ ಸರ್ವೀಸು ಮತ್ತು ಅಡುಗೆ ಅನಿಲ, LPG ಗ್ಯಾಸ್ ಸಿಲಿಂಡರ್ ತರ ಇದೇನು ಜೀವನಾವಶ್ಯಕ ವಸ್ತು ಅಲ್ವೇ ಅಲ್ಲ, ಇಟ್ಸ್ ಎ ನಾನ್ ಮೆರಿಟ್ ಗೂಡ್ ಅಂತ ಡಿಕ್ಲೇರ್ ಮಾಡಿದ್ರು ಚಿದಂಬರಂ ಅವ್ರಿಗೆ. ದಯವಿಟ್ಟು ಅವ್ರು ಕರೆದು ಕೇಳಿ, ಯಾಕೆ ಈ ಶಿಕ್ಷಣದಲ್ಲಿ ಖಾಸಗೀಕರಣ ಜಾಸ್ತಿ ಆಗ್ತಾ ಇದೆ? ಈ ಮೋದಿ ಸರ್ಕಾರ ಬಂದ್ಮೇಲೆ ಇದು ಶುರುವಾಗಿದೆ ಅಂತ ಹೇಳ್ತಾರೆ. ಇಲ್ಲ, ಈ ಖಾಸಗೀಕರಣದ ಅಧ್ಯಾಯ ಶುರುವಾಗಿದೆ 1991ರಲ್ಲಿ. ಅದು ನಿಮ್ಮವರೇ ಆದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮಂಡಿಸಿದ ಕ್ರಾಂತಿಕಾರಕ ಬಜೆಟ್ನಿಂದಾಗಿ ಖಾಸಗೀಕರಣದ ಜೊತೆಗೆ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆ ದೇಶದಲ್ಲಿ ಜಾರಿಗೆ ಬಂದು 34 ವರ್ಷ ಆಯಿತು. ಅದರಿಂದ ಆಗಿರೋ ಬದಲಾವಣೆಗಳು ಕೂಡ ತಮ್ಗೆ ಅರ್ಥವಾಗಿಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ನಿಮ್ಮ ಸುಪುತ್ರ ರಾಹುಲ್ ಗಾಂಧಿ, ಇವತ್ತು ಪ್ರತಿಪಕ್ಷ ನಾಯಕರಾಗಿರೋ ರಾಹುಲ್ ಗಾಂಧಿ ಅವ್ರಿಗೆ 1991ರಲ್ಲಿ PV ನರಸಿಂಹರಾವ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ರೂಪಿಸಿದ ಹೊಸ ಆರ್ಥಿಕ ವ್ಯವಸ್ಥೆ ಅರಿವೇ ಇಲ್ವ ಅಂತ ಕಾಣುತ್ತೆ. ಅವ್ರು ಈಗಾಗಲೇ ಕಮ್ಯುನಿಸ್ಟ್ ಪಕ್ಷದ ನಾಯಕರ ತರ ಮಾತಾಡ್ತಾರೆ. ಅದನ್ನ ಅರ್ಬನ್ ನಕ್ಸಲರು ಅಂತ ಮೋದಿ ಅವರ ಪಕ್ಷದವರು ಆಗಾಗ್ಗೆ ಗೇಲಿ ಮಾಡ್ತಿರ್ತಾರೆ. ನಿಜ, ಅವ್ರು ಮತ್ತೆ ತಮ್ಮ ಅಜ್ಜಿ ಇಂದಿರಾ ಗಾಂಧಿ ಅವರ ಕಾಲದ ಗರೀಬಿ ಹಠಾವೋ ಆರ್ಥಿಕ ನೀತಿಯ ಗುಂಗ್ನಲ್ಲೇ ಇದ್ದಂಗೆ ಕಾಣುತ್ತೆ. ದೇಶದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅತ್ಯಂತ ಆದರ್ಶಪ್ರಾಯವಾದ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಡವರ ಮಕ್ಕಳಿಗೆ ಕೂಡ ಅವರ ಅರ್ಹತಾನುಸಾರವಾಗಿ ಸಾಕಷ್ಟು ಸ್ಕಾಲರ್ಶಿಪ್ ವ್ಯವಸ್ಥೆಗಳನ್ನು ಮಾಡಿವೆ. ಅವ್ರಿಗೆ ಕೈಗೆಟುಕುವ ವೆಚ್ಚದಲ್ಲಿ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಮಾಡಿರೋದು ಅವ್ರು ಗಮನಿಸೇ ಇಲ್ಲ ಅಂತ ಕಾಣುತ್ತೆ. ಇವತ್ತು ದೇಶ ವಿದೇಶಗಳಲ್ಲಿ ಬಡವರ ಮಕ್ಕಳು ತಮ್ಮ ಜ್ಞಾನದ ಬಲದಿಂದ ಆ ಜ್ಞಾನಾಧಾರಿತ ಆರ್ಥಿಕ ವ್ಯವಸ್ಥೆಯ ಪರಿಣಾಮವಾಗಿ ಅತ್ಯುತ್ತಮವಾದ ಬದುಕನ್ನು ಕಟ್ಕೊಂಡಿದ್ದಾರೆ, ರಾಷ್ಟ್ರದ ಕೀರ್ತಿಯನ್ನ ಬೆಳಗಿಸಿದ್ದಾರೆ. ಅದು ತಮ್ಗೆ ಗೊತ್ತೇ ಇಲ್ವಾ? ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತಮ್ಮ ಸುಪುತ್ರ ಆಗಾಗ್ಗೆ, ಅಂದ್ರೆ ಟ್ರಂಪ್ ಅಧ್ಯಕ್ಷರಾಗೋವರೆಗೂ ಮತ್ತೆ ಅಧ್ಯಕ್ಷರಾಗಿ ವಾಪಸ್ ಬರೋವರೆಗೂ ಆಗಾಗ್ಗೆ ಅಮೆರಿಕಕ್ಕೆ ಹೋಗ್ಬಿಟ್ಟು ಭಾರತದ ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲವನ್ನು ಟೀಕಿಸ್ಲಿಕ್ಕೆ ಅಲ್ಲಿ ಯಾವ್ದಾದ್ರು ಅಮೆರಿಕದ ವಿಶ್ವವಿದ್ಯಾಲಯದ ವೇದಿಕೆಯನ್ನು ಆರಿಸ್ಕೊಳ್ತಾ ಇದ್ರು. ಯಾಕೋ
ಅವ್ರಿಗೆ ಅಮೆರಿಕ ದೇಶ ಮತ್ತೆ ಎಂಟ್ರಿ ಕೊಡ್ತಾ ಇಲ್ಲ ಅಂತ ಕಾಣುತ್ತೆ. ಅಮೆರಿಕದಲ್ಲೇ ವಿಶ್ವವಿದ್ಯಾಲಯ ವ್ಯವಸ್ಥೆ ಇವತ್ತು ಕೋಲಾಹಲಕಾರಿ ಸ್ಥಿತಿಯನ್ನ ತಲುಪಿದೆ. ಅಲ್ಲಿ ಶಿಕ್ಷಣ ಇಲಾಖೆಯನ್ನೇ ಬಂದ್ ಮಾಡ್ಬಿಟ್ಟಿದ್ದಾರೆ ಟ್ರಂಪ್ ಸಾಹೇಬರು. ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದ್ರ ಬದಲು, ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದ್ರ ಬದಲು, ನಮ್ಮ ದೇಶದಲ್ಲಿ ಈಗಾಗಲೇ ಬಹುತೇಕ ರಾಜ್ಯಗಳು ಅಳವಡಿಸ್ಕೊಂಡಿರೋ ಆ ರಾಷ್ಟ್ರೀಯ ಶಿಕ್ಷಣ ನೀತಿ, ಆ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ನಿಮ್ದೇ ಪಕ್ಷದ ಹಿಂದಿನ ಸರ್ಕಾರ 2013ರಿಂದ 2018ರವರೆಗೂ ಅಧಿಕಾರದಲ್ಲಿದ್ದ ಸರ್ಕಾರ ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೊಟ್ಟಿತ್ತು. ಅದರ ಅಂತಿಮ ಕರಡು ತಯಾರು ಮಾಡಿದ ಸರ್ವಶ್ರೇಷ್ಠ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಕಸ್ತೂರಿ ರಂಗನ್ ಕರ್ನಾಟಕ ಜ್ಞಾನ ಆಯೋಗದ ಅಧ್ಯಕ್ಷರಾಗಿದ್ರು. ಆಮೇಲೆ ಇವತ್ತು ಕಸ್ತೂರಿ ರಂಗನ್ ಅಧ್ಯಕ್ಷತೆ ಆ ಸಮಿತಿ ರೂಪಿಸಿದ ಶಿಕ್ಷಣ ನೀತಿಗೆ ಮೂಲ ಪ್ರೇರಣೆ ನಿಮ್ಮ ಕುಟುಂಬದ ಆತ್ಮೀಯ ಹಿತೈಷಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರೋ ಸ್ಯಾಮ್ ಪಿತ್ರೋಡಾರ್ ಅವರೇ ನೀಡಿದ ಮಾರ್ಗ. ಅವರೇ ದೇಶದ ನಾಲೆಜ್ ಕಮಿಷನ್ ಅಧ್ಯಕ್ಷರಾಗ್ಬಿಟ್ಟು ರಾಷ್ಟ್ರೀಯ ಜ್ಞಾನ ಆಯೋಗದ ಅಧ್ಯಕ್ಷರಾಗಿ ಮಾಡಿದ ಶಿಫಾರಸುಗಳ ಮುಂದುವರಿಕೆಯೇ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ. ಅದು ಕೂಡ ತಮ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಗೊತ್ತಿಲ್ಲದೆ ಇದ್ರೆ ಯಾರಾದ್ರೂ ಒಬ್ಬ ವಸ್ತುನಿಷ್ಠ ಶಿಕ್ಷಣ ತಜ್ಞರು ತಮ್ಮ ಆಸ್ಥಾನದಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅವರ ಸಲಹೆಯನ್ನ ಕೇಳಿ. ಸುಮ್ಮನೆ ಸುಮ್ಮನೆ ಮೋದಿಯನ್ನು ಟೀಕಿಸ್ಲಿಕ್ಕೆ ಯಾವುದೋ ಒಂದು ವಿಷಯವನ್ನು ಎತ್ಕೊಟ್ರು ಅಂತಂದ್ಬಿಟ್ಟು ಹೀಗೆ ಮಾಡಬಾರ್ದಾಗಿತ್ತು. ರಾಜಮಾತೆಯವರು ಶಿಕ್ಷಣ ನೀತಿಯ ಬಗ್ಗೆ ಇದ್ದಕ್ಕಿದ್ದಂತೆ 4.5 ವರ್ಷಗಳ ನಂತರ ಒಂದು ಲಿಖಿತ ಟೀಕಾ ಟಿಪ್ಪಣಿಯನ್ನು ಬಿಡುಗಡೆ ಮಾಡಿರೋದು ದುರದೃಷ್ಟಕರ ಅಂತ ಮಾತ್ರ ಹೇಳ್ಬೇಕಾಗತ್ತೆ. ಅವ್ರ ಬಗ್ಗೆ ಸಿಟ್ಟು ಬರಲ್ಲ ನಮಗೆ, ಯಾಕಂದ್ರೆ ಪಾಪ ಅವ್ರು ಬಹುಪಾಲು ಸಕ್ರಿಯ ರಾಜಕಾರಣದಿಂದ ನೇಪಥ್ಯಕ್ಕೆ ಸರಿಯೋ ಹಂತದಲ್ಲಿದ್ದಾರೆ. ಇರ್ಲಿ, ಆದ್ರೂ ಈ ತರ ಮೈ ಮರೆತು ಬಿಟ್ಟು ಏನೋ ಒಂದು ನೀತಿಯನ್ನ, ಸರ್ವಸಮ್ಮತವಾದ ನೀತಿಯನ್ನ, ಅದಿನ್ನೂ ಪ್ರಾಯೋಗಿಕ ಹಂತದಲ್ಲಿದೆ, ಇನ್ನೂ ಅನುಷ್ಠಾನದ ಆರಂಭಿಕ ಹಂತದಲ್ಲಿದೆ. ಅದರಲ್ಲಿ ದೋಷಗಳಿದ್ರೆ ಸರಿಪಡಿಸ್ಲಿಕ್ಕೆ ಸಾಕಷ್ಟು ಅವಕಾಶವಿದೆ. ತಾವೇ ಪಾರ್ಲಿಮೆಂಟ್ ನಲ್ಲಿದ್ದೀರಿ, ತಮ್ಮ ಪಕ್ಷಕ್ಕೆ 99 ಸದಸ್ಯರ ಸಂಖ್ಯಾಬಲ ಇದಿತ್ತು ಲೋಕಸಭೆಯಲ್ಲಿ, ನಿಮ್ಮ ಸುಪುತ್ರನೇ ಅಲ್ಲಿ ಪ್ರತಿಪಕ್ಷದ ನಾಯಕನಾಗಿದ್ದಾರೆ. ಅದನ್ನ ವಸ್ತುನಿಷ್ಠವಾಗಿ ಯಾವುದೇ ಪೂರ್ವಾಗ್ರಹ, ರಾಜಕೀಯ ಪೂರ್ವಾಗ್ರಹವಿಲ್ಲದೆ ವಿಶ್ಲೇಷಣೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಆಗ ಗೊತ್ತಾಗುತ್ತೆ ಅದು ಕೇವಲ ರಾಷ್ಟ್ರೀಯ ಶಿಕ್ಷಣ ನೀತಿ ಅಲ್ಲ, ಅದೊಂದು ಜಾಗತಿಕ ಶಿಕ್ಷಣ ನೀತಿಯ ಭಾರತೀಯ ಮಾದರಿ ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.